ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಬಾಲವೃಂದ ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ಎನ್ಐಟಿಕೆ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಯುವ ಸಂಶೋಧಕಿ ಕುಮಾರಿ ಕನಿಷ್ಕಾ ಮನೋಜ್ ಕರ್ಕೇರೊಂದಿಗೆ ಮಾತುಕತೆ. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಕನಿಷ್ಕಾ ಮನೋಜ್ ಕರ್ಕೇರ. ಇವಳು NITK ಸುರತ್ಕಲ್ ಇಲ್ಲಿ 9ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಇವಳ ಸಾಧನೆಗಳ ಬಗ್ಗೆ ನಾವು ಅವಳಿಂದಲೇ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕನಿಷ್ಕಾ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ರಾಘವೇಂದ್ರಾಯ ನಮ. ಮತ್ತೆ ಹೇಗಿದ್ಯಾ ಕನಿಷ್ಕಾ? ನಾನು ಚೆನ್ನಾಗಿದ್ದೇನೆ. ಈಗ ನಿನ್ನ ಪರಿಚಯ ನಾನು ಕೇಳುಗರಿಗೆ ಮಾಡಿ ಕೊಡ್ಲಿಲ್ಲ. ಖಾಲಿ ನಿನ್ನ ಹೆಸರು ಮತ್ತೆ ನಿನ್ನ ಶಾಲೆ ಬಗ್ಗೆ ಹೇಳಿದೆ. ಈಗ ನೀನ್ ಹೇಳ್ಬೇಕು, ನಿನ್ನನ್ನು ಇಲ್ಲಿ ಕರೆಸ್ಲಿಕ್ಕೆ ಒಂದು ಕಾರಣ ಇದೆ. ಯಾಕೆ? ಏನ್ ಸಾಧನೆ ಮಾಡಿದ್ಯಾ? ಮೊದಲಾಗಿ ಆಕಾಶವಾಣಿ ಮಂಗಳೂರು ಬಳಗದವರಿಗೆ ಧನ್ಯವಾದಗಳು. ನಾನು ಆರೋಗ್ಯ ಕ್ಷೇತ್ರದಲ್ಲಿರುವ ನೈಜ ಸಮಸ್ಯೆಗಳನ್ನು ಗಮನಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂತ ಪ್ರಯತ್ನದಲ್ಲಿದ್ದೇನೆ. ಹಾಗೂ ನಾನು ಸಾಧನೆಯ ಹಾದಿಯಲ್ಲಿ ಒಂದು ಚಿಕ್ಕ ಬಿಂದು ಮಾತ್ರ. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಗಳಿಸಿದ್ದೇನೆ. ಈ ಸ್ಪರ್ಧೆಗಳ ಭಾಗವಹಿಸುವಿಕೆ ಹಾಗೂ ಇನೋವೇಷನ್ನಿನ ಪ್ರಯತ್ನಗಳಿಂದ ನನಗೆ ಇಲ್ಲಿ ಮಾತನಾಡಲು ಅವಕಾಶ ದೊರೆತಿದೆ ಎಂದು ಭಾವಿಸುತ್ತೇನೆ. ಹಾಗಾದ್ರೆ ನೀನೀಗ ಹೇಳ್ದಾಗೆ ಯುವ ಸಂಶೋಧಕಿ ಅಲ್ವಾ, ಮತ್ತೆ ಉತ್ತಮ ವಕ್ತಾರೆ. ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಆಸಕ್ತಿ ನಿನಗೆ ಹೇಗೆ ಬಂತು ಆಸಕ್ತಿ? ಈ ಆಸಕ್ತಿ ನನಗೆ ಒಂದೇ ದಿನದಲ್ಲಿ ಬಂದದ್ದಲ್ಲ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ನಡೆಯುತ್ತೆ. ಅದರಲ್ಲಿ ನಾನು 7th, 8th, 9th ಸತತ 3 ವರ್ಷ ಪ್ರಥಮ ಬಹುಮಾನವನ್ನು ಗಳಿಸಿದ್ದೇನೆ. ಈ ಗೆಲುವು ನನಗೆ ಇನ್ನಷ್ಟು ಇನೋವೇಟ್ ಮಾಡಬೇಕು, ಪ್ರಾಬ್ಲಮ್ಸಿಗೆ ಇನ್ನಷ್ಟು ಸೊಲ್ಯೂಷನ್ಸ್ ಅನ್ನು ಫೈಂಡ್ ಮಾಡಬೇಕಂತ ಒಂದು ಪ್ರೇರಣೆ ಕೊಡುತ್ತೆ. ಮತ್ತೆ ನಾನೊಂದು ಉತ್ತಮ ವಕ್ತಾರೆ ಆಗಲು ಪ್ರಮುಖ ಕಾರಣ ನಗರ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಹೊಸಬೆಟ್ಟು. ಅಲ್ಲಿ ಸ್ಪರ್ಧೆಗಳಿದ್ದಾಗ ವಿಜೇತರಿಗೆ ಪುಸ್ತಕಗಳನ್ನೇ ಬಹುಮಾನವನ್ನಾಗಿ ಕೊಡುತ್ತಿದ್ದರು. ಹಾಗೂ ನನಗೆ ಯಾವುದೇ ಒಂದು ಕಾಂಪಿಟೇಷನ್ ಇದ್ರೂ ಸಹ ಭಾಷಣೆಯಲ್ಲಿ ನನ್ನಮ್ಮ ಅಲ್ಲಿಯ ಲೈಬ್ರೇರಿಯನ್ ಆದ ಚಂದ್ರಕಲಾ ಮ್ಯಾಮ್ ಇವರಿಗೆ ಕಾಲ್ ಮಾಡಿ ಕೇಳ್ತಿದ್ರು, ಒಂದು ಈ ವಿಷಯಕ್ಕೆ ಒಂದು 4-5 ಪುಸ್ತಕ ಕೊಡ್ಬೋದಾ ಅಂತ. ಅವರು ನನಗೆ 4-5-6 ಪುಸ್ತಕಗಳನ್ನು ಕೊಡುತ್ತಿದ್ದರು. ಅದನ್ನು ಓದಿ ನಾನು ಮಾತನಾಡುವ ಶೈಲಿಯನ್ನು ಅಭ್ಯಾಸ ಮಾಡಿಕೊಂಡೆ ಹಾಗೂ ಇಷ್ಟು ಬಹುಮಾನಗಳನ್ನು ಗಳಿಸಲು ಸಾಧ್ಯವಾಯಿತು. ಈಗ ನೀನ್ ಏನ್ ಸಾಧನೆ ಮಾಡಿದ್ಯಾ ಯುವ ಸಂಶೋಧಕಿಯಾಗಿ? ಇದೊಂದು ದೊಡ್ಡ ಕತೆ. 6ನೇ ತರಗತಿಯಲ್ಲಿದ್ದಾಗ ನನ್ನ ಅಂಕಲ್ ಒಬ್ಬರಿಗೆ ಏರ್ ಎಂಬಾಲಿಸಮ್ ಇಂದ ತುಂಬಾ ಪ್ರಾಬ್ಲಮ್ಸ್ ಆಯಿತು. ನಾನೆಂತ ಮಾಡಿದೆ, ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದಾಗ ಇದು ಮೇನ್ ಅಂದ್ರೆ ಏರ್ ಎಂಬಾಲಿಸಮ್. ಅದೇನಂತ ಹೇಳು ಮೊದಲು. ಏರ್ ಎಂಬಾಲಿಸಮ್ ಅಂದ್ರೆ ನಮ್ಗೆ IV ಡ್ರಿಪ್ಸ್ ಆಗುವಾಗ ಕೆಲವು ಸಲ 2-3 ಮಿಲಿಲೀಟರ್ ಗಾಳಿ ಅದು ನಮ್ಮ ವೇನ್ಸಿನ ಒಳಗೆ ಹೋದಾಗ ನಮ್ದು ದೇಹದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಏರ್ ಎಂಬಾಲಿಸಮ್ ಆಕ್ಚುಲಿ ಡೈರೆಕ್ಟ್ ಡೆತ್ಗೆ ಕಾರಣ. ಆದ್ರೂ ಸಹ ಕೆಲವು ಸಲ ಇನ್ನೂ ಸಹ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಪ್ಯಾರಲೈಸ್ ಈಗೆಲ್ಲ ಪ್ರಾಬ್ಲಮ್ಸಿಗೆ ಕಾರಣ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ರಿವರ್ಸ್ ಬ್ಲಡ್ ಫ್ಲೋ, ಡ್ರಿಪ್ಸ್ ಅಲ್ಲಿ ಬ್ಲಡ್ ವಾಪಸ್ ಮೇಲೆ ಹೋಗೋದು. ಇದಕ್ಕೆ ನಾನೊಂದು ಸೊಲ್ಯೂಷನ್ ಅನ್ನು ಇನೋವೇಟ್ ಮಾಡಿದ್ದೇನೆ. ಇದರ ಹೆಸರು ಆಯುಷ್ಮಾನ್ ಭಾರತ್ IV ಡ್ರಿಪ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಈ ಸಿಸ್ಟಮ್ ಇದರಲ್ಲಿ IV ಡ್ರಿಪ್ಸ್ ಒಂದು ಕ್ರಿಟಿಕಲ್ ಮಾರ್ಕಿಗೆ ಬಂದಾಗ ಆಟೋಮ್ಯಾಟಿಕ್ಲಿ ನರ್ಸಸ್ಗೆ ಒಂದು ಅಲರ್ಟ್ ಕೊಡುತ್ತೆ. ಆ ಅಲರ್ಟ್ ಇಂದ ನರ್ಸಸ್ಗೆ ಗೊತ್ತಾಗ್ತದೆ ಈಗ IV ಡ್ರಿಪ್ಸ್ ಮುಗಿಯಲಿದೆ, ಇನ್ನು ನಾವು ಚೇಂಜ್ ಮಾಡ್ಬೇಕಂತ. ಇದರಿಂದ ನಮಗೆ ಪೇಷಂಟಿಗೆ ಬರುವ ಜೀವದ ಅಪಾಯವನ್ನು ತಡೆಗಟ್ಟಬಹುದು. ಹಾಗೆಯೇ ನರ್ಸಸ್ಗೂ ಸಹ ತುಂಬಾ ವರ್ಕ್ ಲೋಡ್ ಇರ್ತದೆ ಡ್ರಿಪ್ಸ್ ಅನ್ನು ಮಾನಿಟರ್ ಮಾಡೋದು. ಅದನ್ನು ಸಹ ನಾವು ರೆಡ್ಯೂಸ್ ಮಾಡ್ಬೋದು. ಅದು ಹೇಗೆ? ಸಿಗ್ನಲ್ ಹೇಗೆ ಕೊಡೋದು? ಅದು ನಮ್ದು ಕನೆಕ್ಷನ್ಸ್ ಇರುತ್ತೆ. ಅವರ ರಿಸೆಪ್ಷನ್ ಎಲ್ಲಿ ನರ್ಸಸ್ ಇರ್ತಾರೆ ಅಲ್ಲಿಗೆ ಡೈರೆಕ್ಟ್ ಸಿಗ್ನಲ್ ಅಲರ್ಟ್ ಹೋಗ್ತದೆ. ಅಂದ್ರೆ ಈ ರೂಮ್ ಅಲ್ಲಿ ಈ ಗ್ಲೂಕೋಸ್ ಅಥವಾ ಡ್ರಿಪ್ ಮುಗಿತದೆ ಅಂತ. ಏನ್ ಹೇಳಿದ್ರು ನಿಂದು
ಈ ಸಾಧನೆಯನ್ನ ನೋಡಿ ಡಾಕ್ಟರ್ಸ್ನವರ ಒಪಿನಿಯನ್ ಏನಿತ್ತು? ಸೊ ನಾನು ಇದನ್ನು ಇನ್ನು ಡೆವಲಪ್ ಮಾಡುವಾಗ ಡಾಕ್ಟರ್ಸ್ ಹತ್ರ ಹೋಗಿದ್ದೆ. ಡಾಕ್ಟರ್ ಮನ್ಷಿದಾ ಅವರು ಎನಪಯದಲ್ಲಿ ಚೀಫ್ ಮೆಡಿಕಲ್ ಆಫೀಸರ್, ಮೃದುಲಾ ರಾಜ್ ಬೆಂಗಳೂರಿನ ಒಂದು ಮೆಡಿಕಲ್ ಕಂಪನಿಯಲ್ಲಿ ಸ್ಪೆಷಲಿಸ್ಟ್, ಅವಿನಾಶ್ ಕೃಷ್ಣ ಮಿನಿಮಲ್ ಲ್ಯಾಪ್ರೋಸ್ಕೋಪಿಕ್ ಜನರಲ್ ಸರ್ಜನ್ KMC, ಉದಯ್ ಸುರೇಶ್ ಕುಮಾರ್ ಪಲ್ಮಲಾಜಿಸ್ಟ್ ಅವರ್ಸ KMC ಅಲ್ಲಿ. ಸೊ ಇವರ ಹತ್ರ ಮಾತಾಡಿದಾಗ ಅವರಿಗೂ ತುಂಬಾ ಇಷ್ಟ ಆಯ್ತು. ಅವರು ಹೇಳ್ತಾರೆ ಅಂದ್ರೆ ನರ್ಸಸ್ ಅವರಿಗೆ ತುಂಬಾ ವರ್ಕ್ ಲೋಡ್ ಇರ್ತದೆ, ಅದನ್ನು ಮಾನಿಟರ್ ಮಾಡ್ಲಿಕ್ಕೆ, ಹಾಗೂ ಸಹ ಪೇಷಂಟ್ ಅಂದ್ರೆ ನೈಟ್ಗೆಲ್ಲ ತುಂಬಾ ಕಷ್ಟ. ಸೊ ಅವರ ಹತ್ರ ನಾನು ವೆರಿ ಗುಡ್ ಅಂದ್ರೆ ವ್ಯಾಲ್ಯೂಯೇಬಲ್ ಮೆಡಿಕಲ್ ಇನ್ಸೈಟ್ಸ್ ಪಡೆದುಕೊಂಡೆ. ಅವರು ಎಲ್ಲರೂ ಒಂದೇ ಅಂದ್ರೆ ಹೇಳಿದ್ರು, ಇದನ್ನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಹಾಸ್ಪಿಟಲ್ಗೆ ಅಳವಡಿಸು, ನಾವು ನಿನ್ನ ಫಸ್ಟ್ ಕಸ್ಟಮರ್ ಅಂತೆಲ್ಲ. ಈಗ ಅವರು ಅಳವಡಿಸಿದ್ರ? ಇಲ್ಲ, ಅದನ್ನು ನಾನೀಗ ಅದರ ರಿಸರ್ಚ್ ಅಲ್ಲಿ ಕ್ಲಿನಿಕಲ್ ಟೆಸ್ಟ್ ಮಾಡ್ತಿದ್ದೇನೆ. ಅಂದ್ರೆ ನಮ್ದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಅಲ್ಲಿ ಒಂದು ಡಾಕ್ಟರ್ ವೆಂಕಟೇಶನ್ ಸರ್ ಇದ್ದಾರೆ. ಅವರು ಈ ಕ್ಷೇತ್ರ ಅಂದ್ರೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮಾಸ್ಟರ್ಸ್ ಮತ್ತು PhD ಅನ್ನು ಹೊಂದಿದ್ದಾರೆ. ಅವರಿಗೆ ನಾನೊಂದು ದಿವಸ ಪಿಚ್ ಮಾಡಿದ್ದೆ ನಂದು ಐಡಿಯಾ, ತುಂಬಾ ಇಷ್ಟ ಆಗಿತ್ತು. ಸೊ ನಾನು ಅವರ ಅಂಡರ್ ಅಲ್ಲಿ ಇದನ್ನು ಕ್ಲಿನಿಕಲಿ ಟೆಸ್ಟ್ ಮಾಡ್ತಿದ್ದೇನೆ, ಹೇಗೆ ನಾವು ಹಾಸ್ಪಿಟಲ್ಗೆ ಅಳವಡಿಸಬಹುದು ಎಲ್ಲ ಮಾಡ್ತಿದ್ದೇವೆ. ಹಾಗೂ ಈ ನಂದು ಮಾಡೆಲ್ ಪೇಟೆಂಟ್ ಪ್ರಾಸೆಸ್ ಅಲ್ಲೂ ಇದೆ. ಈಗ ಮನೆಯವರ ಪ್ರೋತ್ಸಾಹ ಹೇಗಿತ್ತು ಈ ಐಡಿಯಾಕ್ಕೆ ನಿಂದು? ಮನೆಯವರು ತುಂಬಾ ಪ್ರೋತ್ಸಾಹಿಸಿದ್ದಾರೆ. ಅಂದ್ರೆ ನನ್ನ ತಂದೆ, ಅಜ್ಜ, ಅಜ್ಜಿ ಮನೆಯ ದೇವರ ಮನೆಯಿಂದ ನನಗೆ ಆಶೀರ್ವಾದವನ್ನು ಕೊಡ್ತಿದ್ದಾರೆ. ಇಲ್ಲಿ ನಾನು ತಾಯಿಯೊಂದಿಗೆ ಇರುವುದು. ಸೊ ಈ ನನ್ನ ಐಡಿಯಾ ಎಲ್ಲ ಪಿಚ್ ಮಾಡಿದಾಗ ದೊಡ್ಡಪ್ಪ ದೊಡ್ಡಮ್ಮಂದಿರು, ಚಾಚು ಚಾಚಿ ಅಣ್ಣಂದಿರು ಎಲ್ಲರೂ ಪ್ರೋತ್ಸಾಹಿಸಿದ್ರು. ನನ್ನ ಅಮ್ಮ ಮೇನ್ ಹೇಳ್ತೇನೆ, ಏಕೆಂದ್ರೆ ಅವರೇ ನನಗೆ ಬೆನ್ನೆಲುಬು. ನಾನು ಇದನ್ನು 6th ಅಲ್ಲಿ ಸ್ಟಾರ್ಟ್ ಮಾಡಿದ್ದು, 9th ಇಷ್ಟು ರಿಸರ್ಚ್ ಮಾಡಿ ಕಾಂಪಿಟಿಷನ್ಸ್ಗೆಲ್ಲ ಹೋಗುದು ಅದೆಲ್ಲ ಅವರಿಂದಲೇ ಸಾಧ್ಯ ಆಯ್ತು. ಏಕೆಂದ್ರೆ ನಾನು ಕಾಂಪಿಟಿಷನ್ಗೆ ಹೋದಾಗ ಅವರು ನನ್ನೊಟ್ಟಿಗೆ ಬರ್ತಾರೆ, ಹೋಲ್ ಡೇ ಇರ್ತಾರೆ. ಮತ್ತೆ ಅಲ್ಲಿ ನಂದು ಹೆಸರು ಅನೌನ್ಸ್ ಆದಾಗ ಅವರ ಫೇಸ್ ಅಲ್ಲಿ ಒಂದು ಡಿಫ್ರೆಂಟ್ ಹ್ಯಾಪಿನೆಸ್. ಸೊ ಅದನ್ನು ನೋಡಿದಾಗ ನಂಗೆ ಅದು ಪ್ರೈಸ್ಗಿಂತ ಜಾಸ್ತಿ ವ್ಯಾಲ್ಯೂಯೇಬಲ್ ಅವರದ್ದು ಒಂದು ಖುಷಿ ಕೊಡುತ್ತೆ. ಯಾರ್ದೆಲ್ಲ ಹೆಲ್ಪ್ ತಗೊಂಡಿದ್ದೆ ಇದಕ್ಕೆ ಅಂದ್ರೆ ನಾನು ಮತ್ತು ನನ್ನ ಸಹಪಾಠಿ ಅನಿ ಅಂತ, ನಾವು ಶಾಲೆಯಿಂದ ನಮ್ಗೆ ಪಿಲಿಕುಳಕ್ಕೆ ಒಂದು ವರ್ಕ್ಶಾಪ್ ಇತ್ತು. ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ಲ್ಯಾಬ್ಸ್ ಇದು CEO ಮತ್ತು ಫೌಂಡರ್ ಅಕ್ಷಯ್ ಸರ್ ಅಂತ ಅವರು ಬಂದಿದ್ರು. ಸೊ ಅಲ್ಲಿ ನಾವು ಅವರಿಗೆಲ್ಲ ಚಂದ ಉತ್ತರ ಎಲ್ಲ ಕೊಟ್ಟಿದ್ವಿ, ಅವರಿಗೆ ಖುಷಿಯಾಗಿತ್ತು ಕ್ವಶನ್ ಆಗ. ಸೊ ನಮ್ಗೆ ಮನೆಗೆ ಬಂದಾಗ ಅವರೊಂದು ಲಿಂಕ್ ಕಳಿಸಿದ್ರು, ಇದು ATL ಮ್ಯಾರಥಾನ್ ಪ್ಯಾನ್ ಇಂಡಿಯಾ ಕಾಂಪಿಟಿಷನ್ ಅಂತ, ಇದಕ್ಕೆ ಸೇರಿ ಅಂತ. ಸೊ ನಾವು ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗುವಾಗ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಇತ್ತು. ಅಲ್ಲಿ ನಮ್ಗೆ ಶ್ರದ್ಧಾ ಶೆಟ್ಟಿ ಅಂತ ಒಂದು ಹೆಸರಿತ್ತು, ಅದು ಅವರು ನಮ್ದು ಸ್ಕೂಲ್ ಇದು ಮೆಂಟೋರ್. ಸೊ ನಾನು ಅವರಿಗೆ ಕಾಲ್ ಮಾಡಿ ಕೇಳಿದೆ, ಮ್ಯಾಮ್ ಹೀಗೆ ನಾನು ಎಂತ ಮಾಡ್ಬೇಕಂತ. ಅವರು ಹೇಳಿದ್ರು, ಮಾಡು, ಲಾಸ್ಟ್ ಮೂಮೆಂಟ್ ಆದ್ರೂ ಪರವಾಗಿಲ್ಲ, ಒಂದು ಅಪ್ಲೋಡ್ ಮಾಡಂತ. ತುಂಬಾ ಕಷ್ಟ ಆಯ್ತು, ಅಂದ್ರೆ ಸರ್ವರ್ ಸಿಗ್ತಾ ಇರ್ಲಿಲ್ಲ, ಸಿಗ್ತದೆ ಹಾಗೆಲ್ಲ ಪ್ರಾಬ್ಲಮ್ಸ್ ಆಗಿ ಗೇಮ್ ಸರ್ಕ್ಯೂಟ್ ಅಂತ ಒಂದು ಹಾಕಿದ್ದೆ ನಾನು, ಅದು 7th ಅಲ್ಲಿ, ಅದು ಬರಲಿಲ್ಲ. ಆದ್ರೂ ಸಹ ಆ ವರ್ಷ ಏನಂದ್ರೆ ಒಂದು PPT ಹೇಗೆ ಮಾಡಬೇಕು, ಪಿಚ್ ಹೇಗೆ ಮಾಡಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಹೇಗೆ ಮಾಡಬೇಕು ಎಂಬೊಂದು ಫುಲ್ ಎಕ್ಸ್ಪೀರಿಯನ್ಸ್ ಸಿಕ್ತು. 8th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೆ. ಅಪ್ಲೋಡ್ ಮಾಡಿದ ನಂತರ 1.5 ಲಕ್ಷ ಪಾರ್ಟಿಸಿಪೆಂಟ್ ಇದ್ರು ಆಲ್ ಓವರ್ ಇಂಡಿಯಾ. ಅದರಲ್ಲಿ ಟಾಪ್ 1500 ಅಲ್ಲಿ ನಂದು ಹೆಸರು ಬಂತು. ಮತ್ತೊಂದು ಪಿಚ್ಚಿಂಗ್ ಇತ್ತು, ನಾವು ಡೆಲ್ಲಿ ಅವರಿಗೆ ಒಂದು ಪಿಚ್ ಮಾಡಿದ್ವಿ. ಸೊ ಅದರಲ್ಲಿ ನಾನು ಟಾಪ್ 200 ಫೈನಲ್ ಟೀಮ್ಸ್ ಅಲ್ಲಿ ಬಂದಿದ್ದೇನೆ. ತುಂಬಾ ಖುಷಿಯ ವಿಚಾರ ಅಲ್ವಾ? ಈಗ ಪ್ರಸ್ತುತ ಯಾವುದು ಯೋಜನೆ ಇದೆ? ಪ್ರಸ್ತುತ ಅದೇ ಆಯುಷ್ಮಾನಿ ಮಾಡೆಲ್ ಅನ್ನು ನಾನು ನೆಕ್ಸ್ಟ್ ಇದು ಹಾಸ್ಪಿಟಲ್ಗೆ ಅಳವಡಿಸಿ ಸ್ಟಾರ್ಟ್ಅಪ್ ಆಗಿ ಮಾಡುವುದು ಅಂತ ಇದ್ದೇನೆ. ಈಗ ಹಾಸ್ಪಿಟಲ್ಗೆ ಅಳವಡಿಸಲಿಕ್ಕೆ ಯಾರ್ದೆಲ್ಲ ಪರ್ಮಿಷನ್ ಏನಾದ್ರು ಹಾಗೆ ಏನಾದ್ರು ಪ್ರೊಸೀಜರ್ ಉಂಟಾ? ನಾನು ಪೇಟೆಂಟ್ ಅಂತೂ ಮಾಡ್ತಿದ್ದೇನೆ, ಅದು ನನ್ನ ಹೆಸರಿಗೆ ಅಂತ. ಮತ್ತೆ ಪ್ರೊಸೀಜರ್ ಅಲ್ಲಿ ಆದ್ರೆ ಇದೊಂದು ಎಕ್ಸ್ಟರ್ನಲ್ ಮಿಷಿನ್, ಅಷ್ಟು ಸರ್ಟಿಫಿಕೇಟ್ಸ್ ಬೇಕಂತಿಲ್ಲ. ಒಂದು ISO ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ನಾವು ತಗೊಂಡ್ರೆ ಸಾಕು, ಅಳವಡಿಸಬಹುದು. ಈಗ ನೀನು ತಾಯಿ ಮಗುವಿನ ಆರೋಗ್ಯದ ನಿರಂತರ ಮಾನಿಟರಿಂಗ್ ಸಾಧನೆಯ ಬಗ್ಗೆ ಸಹ ನೀನು ಸಾಧನೆಯನ್ನ ಮಾಡಿದ್ಯಾ, ಅದ್ರ ಬಗ್ಗೆ ಹೇಳು. ಸೊ ನಂದು ಅಮ್ಮಂದು ಫ್ರೆಂಡ್ ಇದ್ರು, ಅಶ್ವಿನಿ ಆಂಟಿ ಅಂತ. ಅವರು 8 ತಿಂಗಳಿನ ಗರ್ಭಿಣಿ. ಸೊ ಅವರಿಗೆ ಒಂದು ರಾತ್ರಿ ಫೀಟಲ್ ಮೂಮೆಂಟ್, ಮಗುವಿದು ಮೂಮೆಂಟ್ ಕಡಿಮೆ ಅನಿಸಿತು. ಆಗ ಅವರು ಎಂತ ಎನಿಸಿದ್ರು, ಇನ್ನು ರಾತ್ರಿ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ಸಿಗುದಿಲ್ಲ, ಸೊ ನಾನು ನೆಕ್ಸ್ಟ್ ಡೇ ಹೋಗ್ತೇನಂತ. ಆಗ ನೆಕ್ಸ್ಟ್ ಡೇ ಏನಾಯ್ತಂದ್ರೆ ಇಬ್ಬರು ತಾಯಿ ಮತ್ತು ಮಗು ಡೆತ್ ಆಯ್ತು. ಸೊ ಇದನ್ನು ಕೇಳಿದಾಗ ನಂಗೆ ಆಯ್ತು, ಇದು ಸಹ ಒಂದು ಮೇನ್ ಪ್ರಾಬ್ಲಮ್ ಇದೆ ರೂರಲ್ ಏರಿಯಾಸ್. ಆಕ್ಚುಲಿ ಅಂದ್ರೆ ಅದು ಇನ್ಫೆಕ್ಷನ್ ಆಯ್ತು, ಮೂಮೆಂಟ್ ಕಡಿಮೆ ಆಗಿ ಆಕ್ಸಿಜನ್ ಸಿಕ್ಕದೆ ಮಗುವಿಗೆ, ಅದು ಅಲ್ಲೇ ಇನ್ಫೆಕ್ಷನ್ ಬೆಳೀತು. ಸೊ ಅದು ಇಬ್ಬರಿಗೂ ಸಹ ಪ್ರಾಬ್ಲಮ್ ಆಯ್ತು.
ಈಗ ನಾನು ಎಣಿಸಿದೆ ರೂರಲ್ ಏರಿಯಾಸ್ ಅಲ್ಲಿ ಇದು ಇನ್ನೂ ಸಹ ಪ್ರಾಬ್ಲಮ್, ಸಿಟಿಯಲ್ಲಿ ಹೀಗೆ ಆಗುವಾಗ. ಸೊ ಇನ್ನು ರಿಸರ್ಚ್ ಮಾಡಿ ನಾನು ಗರ್ಭ ಸೇತು ಅಂತ ಒಂದು ಮೆಟರ್ನಿಟಿ ಬೆಲ್ಟ್, ಅಂದ್ರೆ ತಾಯಿ ಮತ್ತು ಮಗುವಿನ ನಡುವಿನ ಒಂದು ಸೇತು ಆಗಿ. ಸೊ ಈ ಬೆಲ್ಟ್ ಏನ್ ಮಾಡ್ತದೆ ಅಂದ್ರೆ ಮಗುವಿದೊಂದು ಕೀ ಫ್ಯಾಕ್ಟರ್ಸ್ ಇರುತ್ತೆ, ಹಾರ್ಟ್ ರೇಟ್ ಆಗಿರ್ಬೋದು, ಫೀಟಲ್ ಮೂವ್ಮೆಂಟ್, ತಾಯಿಯ ಯೂಟ್ರೈನ್ ಇದು ಕಾಂಟ್ರಾಕ್ಷನ್, ಕಿಕ್ಕಿಂಗ್, ಅದೆಲ್ಲ ಈ ಫ್ಯಾಕ್ಟರ್ಸ್ ಅನ್ನು ಅನಲೈಸ್ ಮಾಡಿ ಅದು ಮಗುವಿನ ಆರೋಗ್ಯದ ಬಗ್ಗೆ ತಿಳಿಸುತ್ತೆ, ಹೇಗೆ ಇದೆ ಮಗು ಅಂತ. ಯಾರ ಹತ್ರ ಹೇಳಿದ್ಯಾ ಈ ಐಡಿಯಾವನ್ನ? ನಾನು ಅಮ್ಮ ಅದು ಪ್ರಾಬ್ಲಮ್ ಹೇಳಿದಾಗ ನಾನೇ ಕೂತೆ ರಿಸರ್ಚ್ ಎಲ್ಲ ಮಾಡಿದ್ದೆ. ಮತ್ತೆ ನೆಕ್ಸ್ಟ್ ನಾವು ಪ್ರೋಗ್ರಾಮ್ ಒಂದು ಇತ್ತು ಅಲ್ಲಿ ಒಂದು ಪುರುಷೋತ್ತಮ್ ಸರ್ ಅಂತ ಇತ್ತು, ಜೋಸೆಫ್ ಇದು, ಅವರಿಗೂ ಸಹ ನಾನು ಹೇಳಿದ್ದೆ, ಪಿಚ್ ಮಾಡಿದ್ರೆ ಅದು ಒಳ್ಳೇದಂತ ಹೇಳಿದ್ರು. ಮತ್ತೆ ಇದು ಎಲ್ಲ ವ್ಯಾಲಿಡೇಷನ್ ಪಡೆದ ನಂತರ ನಾನು ಮೂಡಬಿದ್ರಿ ಅಲ್ಲಿಗೆ ಹೋದೆ. ಅಲ್ಲಿ ನರೇಂದ್ರ ಸರ್ ಅಂತ ಇದ್ದಾರೆ, ಅವರು ಅಲ್ಲಿದು ಪ್ರಿನ್ಸಿಪಲ್. ಸೊ ಅವರಿಗೆ ತುಂಬಾ ಖುಷಿ ಆಯ್ತು. ಮತ್ತೆ ಅಲ್ಲಿದು ಮಾನಸ ಶೆಟ್ಟಿ ಮ್ಯಾಮ್ ಇದ್ದಾರೆ, ಅವರ ಹತ್ರ ಅವರ ಗೈಡೆನ್ಸ್, ಅವರ ಮೆಂಟೋರ್ಶಿಪ್ ಇಂದ ನಾನು ಫುಲ್ ಇದನ್ನು ಪ್ರೋಟೋಟೈಪ್ ಅಲ್ಲಿ ಕನ್ವರ್ಟ್ ಮಾಡಿದ್ದೆ ನನ್ನ ಐಡಿಯಾವನ್ನು. ತುಂಬಾ ಪ್ರಶಂಸೆಗಳೆಲ್ಲ ಸಿಕ್ಕಿರ್ಬೇಕಲ್ಲ? ಹೌದು. ಏನ್ ಹೇಳಿದ್ರು ಅವರಿಗೆ? ಅಂದ್ರೆ ಶಾಕ್ ಆಯ್ತು ಫಸ್ಟ್ ಆಫ್ ಆಲ್, ಸಣ್ಣ ಹುಡುಗಿ ಇಷ್ಟೆಲ್ಲ ಸಾಧನೆ ಮಾಡಿದಾಳೆ ಅಂತ. ಮತ್ತೆ ನಂಗೆ ಸಹ ಖುಷಿ ಆಯ್ತು, ಅಂದ್ರೆ ಅಷ್ಟು ನೋನ್ ವೆಲ್ ವರ್ಸ್ ಇಂಡಿವಿಜುವಲ್ಸ್ ಹತ್ರ ನಂಗೆ ಕೆಲಸ ಮಾಡ್ಲಿಕ್ಕೆ ಸಿಕ್ತು, ಎಕ್ಸ್ಪೀರಿಯನ್ಸ್ ಎಲ್ಲ ಸಿಕ್ತು. ಅವರಿಗೂ ಸಹ ತುಂಬಾ ಖುಷಿ ಇತ್ತು, ಅಂದ್ರೆ ನಾನು ಸಹ ಅವರ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಎಲ್ಲ ಮಾಡುವಾಗ ಎಲ್ಲರಿಗೂ ಒಂದು ಖುಷಿ ಇತ್ತು, ಇಷ್ಟು ಸಣ್ಣ ಏಜ್ ಅಲ್ಲಿ ಮಾಡಿದ್ದೆ ಅಂತ. ಇನ್ನು ಮುಂದೆ ಏನಾದ್ರೂ ಹೊಸ ವಿಚಾರ ಉಂಟಾ ನಿನ್ನ ತಲೆಯಲ್ಲಿ? ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ? ಅಂದ್ರೆ ನಾನೊಂದು ಪ್ರಾಬ್ಲಮ್ ನೋಡ್ತಾ ಇದ್ದೇನೆ ನಂದು ಮನೆಯಲ್ಲಿ. ನಾನು ನೋಡಿದ್ದೇನೆ, ನಂದು ದೊಡ್ಡಮ್ಮ ಅವರಿಗೆ BP ಟ್ಯಾಬ್ಲೆಟ್ಸ್ ತಗೊಳ್ಳುವಾಗ ಒಂದು ಗೊಂದಲ ಇರುತ್ತೆ, ನಾನು ಇವತ್ತು ತಗೊಂಡಿದ್ದೇನಾ ಇಲ್ಲವಾ, ಅದನ್ನೇ ಅವರೆಂತ ಮಾಡೋದು ನೆನಪಿರುವುದಿಲ್ಲ. ಅದು ಅವರಿಗೆಂತಲ್ಲ, ಮೀನ್ ಕಾರ್ಪೊರೇಟ್ಸ್, ಸ್ಕೂಲು, ಆಫೀಸ್, ಎಲ್ಲಿಗೆ ಸಹ ಕೆಲಸ ಹೋಗುವವರು, ಎಸ್ಪೆಷಲಿ ಏಜ್ಡ್, ಅವರಿಗೆಲ್ಲ ಇದೊಂದೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಆಗ್ಬೋದು. ಉಂಟಾ ಏನಾದ್ರೂ ತಲೆಯಲ್ಲಿ? ಆ ತಲೆಯಲ್ಲಿ ನಡೀತಾ ಇದೆ, ರಿಸರ್ಚ್ ಆಗ್ತಿದೆ, ಇನ್ನು ಬರ್ತದೆ. ಇದೆಲ್ಲ ನೋಡಿಯೇ ನಿನಗೆ ಪ್ಲಾನ್ ಬರುದಾ ತಲೆಯಲ್ಲಿ? ಎಕ್ಸಾಂಪಲ್ಸ್ ಎಲ್ಲ, ಲೈವ್ ಎಕ್ಸಾಂಪಲ್ಸ್ ಎಲ್ಲ ನಾನು ಅದರಲ್ಲೇ ಮಾಡಿದ್ದು. ಇದು ಎಂತಾದ್ರೂ ಪ್ರಾಬ್ಲಮ್ ಬಂದಾಗ ನಂಗೆ ಅಮ್ಮೊಂದು ಕಳಿಸಿದ್ದಾರೆ, ಯಾವಾಗ್ಲೂ ಒಂದು ಚಿಕ್ಕದಿಂದ ಸಹ ಎಂತಾದ್ರೂ ಅದು ಸಹ ನೀನು ಥಿಂಕ್ ಮಾಡ್ಬೇಕು, ಯಾಕೆ ಆಯ್ತು, ಹೇಗೆ ಆಯ್ತು, ಇದನ್ನು ಹೇಗೆ ನೀನು ಸರಿ ಮಾಡ್ಬೋದಂತ. ಸೊ ಆ ಥಿಂಕಿಂಗ್ ನಂಗೆ ತುಂಬಾ ಹೆಲ್ಪ್ ಮಾಡ್ತದೆ ಪ್ರಾಬ್ಲಮ್ಸ್ ಅನ್ನು ಇನೋವೇಟ್ ಮಾಡ್ಲಿಕ್ಕೆ, ಸೊಲ್ಯೂಷನ್ಸ್. ಆಯ್ತು, ಆದಷ್ಟು ಹೊಸ ಸಾಧನೆಗಳು ನಿನ್ನಿಂದ ಆಗ್ಲಿ. ಮತ್ತೆ ನಿನಗೆ ಈಗ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಪ್ರಶಸ್ತಿಗಳೆಲ್ಲ ಸಿಕ್ಕಿವೆ, ಅದು ಯಾವುದೆಲ್ಲ, ಹೇಗೆ, ಎಲ್ಲಿ ಅಂತ ಹೇಳ್ತೀಯಾ? ಅಂದ್ರೆ ಫಸ್ಟ್ ಅದೇ ನಂದು ಸ್ಕೂಲ್ ಇನೋವೇಷನ್ ಮ್ಯಾರಥಾನ್ 1.5 ಲಕ್ಷದಲ್ಲಿ ಟಾಪ್ 200 ಫೈನಲ್ ಟೀಮ್ಸ್ ಅಲ್ಲಿ ಇದ್ದೇನೆ ನಾನು, ನೇಷನ್ ವೈಡ್, ಆಲ್ ಓವರ್ ಇಂಡಿಯಾ. ಮತ್ತೆ ಅನೇಕ ಇಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್, ಸ್ಟೇಟ್ ಲೆವೆಲ್, ಅದರಲ್ಲೆಲ್ಲ ಪ್ರೈಸಸ್ ತೆಗೆದಿದ್ದೇನೆ. ಸೊ NITK ಸ್ಪೆಕ್ಮೆಕೆ ಆರಾಧನದವರು ಒಂದು ಪಿಕ್ ಅಂಡ್ ಸ್ಪೀಕ್ ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದೆ. ಯಾವುದ್ರ ಬಗ್ಗೆ ಮಾತಾಡಿದ್ದು ನೀನು? ನಂಗೆ ನಿಂದು ಫೇವ್ರೆಟ್ ಬುಕ್ ಯಾವ್ದಂತ ಕೇಳಿದ್ರು. ನಾನು ದ ಸೈಕಾಲಜಿ ಆಫ್ ಮನಿ ಅಂತ ಒಂದು ಬುಕ್ ಇದೆ, ಅದರಲ್ಲಿ ನಿಮ್ಗೆ ಫೈನಾನ್ಷಿಯಲ್ ಲಿಟ್ರಸಿ ಇಂದಿನ ಕಾಲಕ್ಕೆ ತುಂಬಾ ಇಂಪಾರ್ಟೆಂಟ್. ಅದು ನಂದು ಫೇವ್ರೆಟ್ ಬುಕ್. ಅದು ಅಂದ್ರೆ ಮೋಸ್ಟ್ ಕಾಂಪ್ಲೆಕ್ಸ್ ಥಿಂಗ್ಸ್ ಅನ್ನು ಸಿಂಪ್ಲಿಫೈ ಮಾಡ್ತದೆ. ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಸ್ ಅದೆಲ್ಲ ನನಗೆ ತುಂಬಾ ಇಷ್ಟ. ನಾವು ಹೇಗೆ ಬಾಡಿ ಲ್ಯಾಂಗ್ವೇಜ್ ಮೇಂಟೈನ್ ಮಾಡಬೇಕು, ನಾವು ಹೇಗೆ ಮಾತಾಡಬೇಕು, ಸೊ ಆಲ್ ದ ಥಿಂಗ್ಸ್. ಮತ್ತೆ ನೆಕ್ಸ್ಟ್ NITK ಸುರತ್ಕಲ್ ಅವರು ಅಂದ್ರೆ ನ್ಯಾಷನಲ್ ಸ್ಪೇಸ್ ಡೇ ಇತ್ತು, ಅದರ ಪರವಾಗಿ ಒಂದು ಸ್ಪೀಚ್ ಅಲೋಕೇಶನ್ ಇಟ್ಟಿದ್ರು, ಅದರಲ್ಲೂ ಪ್ರಥಮ ಬಹುಮಾನ. ಮತ್ತೆ ಕೆನರಾ ವಿಕಾಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಅಂತ ಮಂಗಳೂರು, ಇವರು ದ ಬಿಗ್ ಪಿಚ್ ಕಾಂಪಿಟೇಷನ್ ಇತ್ತು, ಅಂದ್ರೆ ನಾವು ಅಲ್ಲಿ ನಮ್ದು ಐಡಿಯಾಸ್ ಅನ್ನು ಪಿಚ್ ಮಾಡಬೇಕು. ಸೊ ಅದರಲ್ಲೂ ಕೂಡ ನಂಗೆ ಪ್ರಥಮ ಬಹುಮಾನ ಇತ್ತು. JCI ಸುರತ್ಕಲ್ ಅವರು ಎಸ್ಸೆ ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲೂ ಪ್ರಥಮ ಬಹುಮಾನ. ನಗರ ಕೇಂದ್ರ ಗ್ರಂಥಾಲಯ ಮಂಗಳೂರು, ಸೊ ಇವರು ಸೈನ್ಸ್ ಮಾಡೆಲ್, ಇದರಲ್ಲಿ ನಾನು ಸತತ 2 ವರ್ಷ ಸಹ ಪ್ರಥಮ ಬಹುಮಾನ. ಮಾಡೆಲ್ ಮಾಡಿದ್ದೀನಿ. ಫಸ್ಟ್ ಅದೇ ಆಯುಷ್ಮಾನ್ ಇದು, ಮತ್ತೆ ಇನ್ನೊಮ್ಮೆ ಗರ್ಭಸೇತು ಅಂತ ತಗೊಂಡಿದ್ದೆ, ಅದನ್ನೇ ತಗೊಂಡೆ. ಸೊ ಗೋಕರ್ಣನಾಥೇಶ್ವರ ಕಾಲೇಜ್ ಮಂಗಳೂರು, ಇಲ್ಲಿ ಸ್ಪೀಚ್ ಇತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಬಗ್ಗೆ, ಸೊ ಅದರಲ್ಲೂ ಫಸ್ಟ್ ಪ್ರೈಸ್. ಗೋವಿಂದಾಸ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಇವರು ಪ್ರತಿ ವರ್ಷ ಜ್ಞಾನ ದರ್ಪಣ ಅಂತ ಕಾಂಪಿಟೇಷನ್ ಮಾಡ್ತಾರೆ, ಅದರಲ್ಲಿ 2024 ಅಂದ್ರೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಸೈನ್ಸ್ ಮಾಡಲ್ ಅಲ್ಲಿ ಫಸ್ಟ್ ಬಂತು. ಈ ವರ್ಷ ಡಿಬೇಟ್ ಕಾಂಪಿಟೇಷನ್ ಇತ್ತು,
ತೃತೀಯ ಬಂದಿದ್ದೇನೆ ಅದರಲ್ಲಿ. ಶಾಲಾ ಮಟ್ಟದಲ್ಲಿ ಸಹ ಪಿಕ್ ಅಂಡ್ ಸ್ಪೀಕ್ ಇರ್ತದೆ ಮತ್ತು ಸೈನ್ಸ್ ಮಾಡೆಲ್ ಕಾಂಪಿಟೇಷನ್, ಅದರಲ್ಲೆಲ್ಲ ಫಸ್ಟ್ ಪ್ರೈಸ್ ಇದೆ. NITK ಸುರತ್ಕಲ್ ಅವರು ಅಂದರೆ ಅಂಬೇಡ್ಕರ್ ಜಯಂತಿಯ ಒಕೇಶನ್ ಅಲ್ಲಿ ಒಂದು ಎಸ್ಸೆ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಅದರಲ್ಲೂ ದ್ವಿತೀಯ ಬಹುಮಾನ ತೆಗೆದಿದ್ದೆ. ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಇವರದು ಜ್ಞಾನ ಸೇತು ಅಂತ ಒಂದು ಮಾಡೆಲ್ ಕಾಂಪಿಟೇಷನ್, ಅದರಲ್ಲೂ ದ್ವಿತೀಯ ಬಹುಮಾನ. ಕೆನರಾ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಇವರು ಸ್ಟೇಟ್ ಲೆವೆಲ್ ಫುಡ್ ಪ್ರಿಂಟ್ಸ್ ಅಂತ ಒಂದು ಇಂಟರ್ ಸ್ಕೂಲ್ ಫೆಸ್ಟ್ ಮಾಡಿದ್ರು. ಅದಂದ್ರೆ ಸ್ಟೇಟ್ ಇಂದ ಅಂದ್ರೆ ಆಲ್ ಓವರ್ ಕರ್ನಾಟಕದಿಂದ ಡಿಫ್ರೆಂಟ್ ಸ್ಕೂಲ್ಸ್ ಬಂದಿತ್ತು ಇಲ್ಲಿಗೆ. ಮಾಡೆಲ್ ಕಾಂಪಿಟೇಷನ್ ಇತ್ತು, ಅಂದ್ರೆ ಅಲ್ಲಿ ತುಂಬಾ ಅಪ್ರಾಕ್ಸಿಮೇಟ್ಲಿ 75 ಅಂತ ಇತ್ತು ಟೀಮ್ಸ್. ಅದರಲ್ಲಿ ನಂಗೆ ದ್ವಿತೀಯ ಬಹುಮಾನ ಬಂದಿದೆ. ಮತ್ತೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಇವರು ಕಾರ್ಗಿಲ್ ವಿಜಯ ದಿವಸಿನ ಒಕೇಶನ್ ಅಲ್ಲಿ ಒಂದು ಸ್ಪೀಚ್ ಮಾಡಿದ್ರು, ಅದರಲ್ಲಿ ತೃತೀಯ ಬಹುಮಾನ ಇತ್ತು. ಮತ್ತೆ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಇಲ್ಲಿ ನನಗೆ ಪಿಕ್ ಅಂಡ್ ಸ್ಪೀಕ್ ಕಾಂಪಿಟೇಷನ್, ಅದರಲ್ಲೂ ತೃತೀಯ ಬಂತು. ನಗರ ಕೇಂದ್ರ ಗ್ರಂಥಾಲಯದಲ್ಲೇ ಎಸ್ಸೆ ಕಾಂಪಿಟೇಷನ್ ಇತ್ತು, ಅದರಲ್ಲೂ ಸಹ ತೃತೀಯ ಬಂತು. ಇದಲ್ಲದೆ ನನಗೆ ಈ ವರ್ಷ ಅಂದ್ರೆ ಶಾಲೆಯಲ್ಲಿ ಪ್ರೊಫಿಷಿಯನ್ಸಿ, ಅದು ಸ್ಟಡೀಸ್ ಗುಡ್ ಮಾರ್ಕ್ಸ್ ತೆಗೆದವರಿಗೆ. ಮಾರ್ಕ್ಸ್ ಹೇಗಿದೆ? ಮಾರ್ಕ್ಸ್ ನಿಂದು? ಮಾರ್ಕ್ಸ್ ಚಂದ ಬಂದಿದೆ. ಚಂದ ಬಂದಿದ? ಒಟ್ಟಿಗೆ ಎಷ್ಟು ಪ್ರಶಸ್ತಿ ಸಿಕ್ಕಿದೆ? ಅಲ್ಲಿ ಶಾಲೆಯಲ್ಲಿ ಆಲ್ರೌಂಡರ್ ಅಲ್ಲೂ ಸಹ ಆಲ್ರೌಂಡರ್ ಅಂತ ಒಂದಿತ್ತು, ಅದು ಸಹ ಸಿಕ್ಕಿತ್ತು ನನಗೆ. ಸಿಕ್ಕಿತ್ತು. ಈಗ ಒಟ್ಟಿಗೆ ಎಷ್ಟಾಗಬಹುದು? ಒಟ್ಟಿಗೆ LKG ಇಂದ 9th ವರೆಗೆ 84 ಬಹುಮಾನ ಇವೆ. ಏನಿದೆ ಅದರಲ್ಲಿ? 84 ಅಂದ್ರೆ 42 ಪ್ರಥಮ ಬಹುಮಾನ, 38 ದ್ವಿತೀಯ ಬಹುಮಾನ, 4 ತೃತೀಯ ಬಹುಮಾನ. ಎಲ್ಲಿಟ್ಟಿದ್ಯಾ ಅದೆಲ್ಲ? ಒಂದು ದೊಡ್ಡ ಫೈಲ್ ಇದೆ, ಅದರಲ್ಲಿ ಲೇಬಲ್ ಇದೆ LKG ಇಂದ 10th ಅಂತ. ಅದರಲ್ಲಿ ಎಲ್ಲ ನಂದು ಇದೆಲ್ಲ ನಾನು ಕೋರ್ಸ್ ಮಾಡಿದ್ದೇನೆ. ಅಂದ್ರೆ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್, PLC, ಕೋಡಿಂಗ್ ಅಲ್ಲಿ ಲ್ಯಾಂಗ್ವೇಜ್ ಕಲಿತಿದ್ದೇನೆ ಈಗ ಕರೆಂಟ್ಲಿ ಆನ್ಲೈನ್ ಅಲ್ಲಿ. ಸೊ ಇದೆಲ್ಲ ಮಾಡ್ತಿದ್ದೇನೆ. ಅದು ಕೋಡಿಂಗ್ ಲ್ಯಾಂಗ್ವೇಜ್, ಕೋಡಿಂಗ್ ಅಲ್ಲಿ ಲ್ಯಾಂಗ್ವೇಜ್ ಇರುತ್ತೆ, ಸೊ ಅದರಲ್ಲಿ ಕಲ್ತಿದ್ದೇನೆ. ಹೀಗೆ ಎಲ್ಲ ಅದು ದೊಡ್ಡ ಫೈಲ್ ಇದೆ, ಅದರಲ್ಲಿ ಎಲ್ಲ ಕೋರ್ಸ್ ಸರ್ಟಿಫಿಕೇಟ್. ಇನ್ನೆಷ್ಟು ಸಿಗ್ಲಿಕ್ಕೆ ಉಂಟು? ಜಸ್ಟ್ ಈಗ 9th ಸ್ಟ್ಯಾಂಡರ್ಡ್ ಅಲ್ಲ ನೀನು? ಗ್ರೇಟ್. ಮತ್ತೆ ಇದಕ್ಕೆ ಟೈಮ್ ಎಲ್ಲ ಹೇಗೆ ಹೊಂದಿಸ್ಕೊಳ್ತೀಯ ಈಗ? ಟೈಮ್ ಅಂದ್ರೆ ನಂಗೆ ಚಿಕ್ಕದಿಂದ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನನ್ನ ಅಮ್ಮನೇ ನನ್ನ ಒಳಗೆ ಡೆವಲಪ್ ಮಾಡಿದ್ದು. ನಾನು ಚಿಕ್ಕದಿರುವಾಗ ಡ್ರಾಯಿಂಗ್ ಕ್ಲಾಸ್, ಭರತನಾಟ್ಯಂ ಕ್ಲಾಸ್ ಎಲ್ಲದಕ್ಕೂ ಓದ್ತಿದ್ದೆ. ಒಂದು ಇಂಪಾರ್ಟೆಂಟ್ ಅಂದ್ರೆ ಹ್ಯಾಬಿಟ್ ನನ್ನೊಳಗೆ ಅಮ್ಮ ಬೆಳೆಸಿದೇನಂದ್ರೆ ದಿನಾಲ ಓದ್ಬೇಕು, ಏನು ಮಾಡಿದ್ದಾರೆ ಸ್ಕೂಲಲ್ಲಿ ಓದಬೇಕು. ಸೊ ಇದು ನನಗೆ ತುಂಬಾ ಬೆನಿಫಿಷಿಯಲ್ ಆಯ್ತು. ಆದ್ದರಿಂದ ನನಗೆ ಸ್ಟಡೀಸ್ ಮತ್ತು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಯ್ತು. ಸೊ ನಾನು ಎಲ್ಲಿ ಹೋದ್ರು ಸಹ ಮನೆಗೆ ಬಂದ ಕೂಡಲೇ ಸ್ವಲ್ಪ ರಿವೈಸ್ ಮಾಡ್ತೇನೆ ಏನು ಮಾಡಿದ್ದಾರೆ ಇವತ್ತಂತ. ಮತ್ತೆ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ಇದಕ್ಕೆ ಇಷ್ಟು ಟೈಮ್ ಅಲಾಟ್ ಮಾಡಿದ್ರೆ ಇಷ್ಟು ಟೈಮಲ್ಲಿ ಮುಗಿಸುವ ಗೋಲ್ ಇಡ್ತೇನೆ. ಅದು ಗೋಲ್ ಅಕಂಪ್ಲಿಷ್ ಆಗುವಾಗ ಸಹ ಒಂದು ಇಂಟರ್ನಲ್ ಹ್ಯಾಪಿನೆಸ್ ಇರುತ್ತೆ ನನಗೆ, ಅಲ್ಲಿ ದಿನ ಸಹ ಕರೆಕ್ಟ್ ಹೋಗ್ತದೆ. ಈಗ ನೀನು ಹೇಳುವಾಗ ನನಗೆ ಒಂದು ಐಡಿಯಾ ಬಂತು ನಿನ್ನ ಹತ್ರ ಮಾತಾಡಿ. ಈಗ ಕೆಲವು ಮಕ್ಕಳು ತುಂಬಾ ಓದ್ತಾರೆ ನೋಡು, ಆದ್ರೂ ಅವರಿಗೆ ತಲೆಗೆ ಹತ್ತುದಿಲ್ಲ. ಅದಕ್ಕೆ ಏನಾದ್ರೂ ನೀನು ಇದು ಪ್ಲಾನ್ ಮಾಡ್ಬೇಕು. ಅದಕ್ಕೆ ಏನಂದ್ರೆ ನಾನು ನ್ಯೂರೋ ಸೈನ್ಸ್ ಅಲ್ಲಿ ಸಹ ಇಂಟ್ರೆಸ್ಟೆಡ್ ಇದ್ದೇನೆ. ಅದು ಬೇಸಿಕ್ಲಿ ಏನಂದ್ರೆ ಅದು ನಮ್ದು ಕೆಪಾಸಿಟಿ ಇರ್ತದೆ, ನಮ್ದು ಮೈಂಡ್ ಸೆಟ್ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ಕೆಲವು ಟೆಕ್ನಿಕ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಯೂಸ್ ಮಾಡ್ತೇನೆ, ಓದುವಾಗ ನಂಗೆ ಯಾವ್ದಾದ್ರು ಟಾಪಿಕ್ ಕಷ್ಟ ಎನಿಸಿದ್ರೆ ರೆಡ್ ಪೆನ್ ಅಲ್ಲಿ ಬರೀತೇನೆ. ಪೇಪರ್ ಅಲ್ಲಿ ರೆಡ್ ಸಪರೇಟ್ ಪೇಪರ್ ಇಟ್ಕೊಂಡು ಆ ಟಾಪಿಕ್ ಅನ್ನು ರೆಡ್ ಪೆನ್ ಅಲ್ಲಿ ಬರೆಯೋದು. ಏಕೆಂದರೆ ನಮ್ದು ಬೇಸಿಕ್ ಸೈಕಾಲಜಿ ಬ್ರೈನ್ ರೆಡ್ ಕಲರ್ ಅನ್ನು ಫಾಸ್ಟ್ ಕ್ಯಾಪ್ಚರ್ ಮಾಡ್ತದೆ. ಮತ್ತೆ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲ ಸಹ ಯೆಲ್ಲೋ ಕಲರ್ ಹೈಲೈಟ್ ಮಾಡುದು. ಸೊ ದೀಸ್ ಕಲರ್ಸ್ ಅದು ನಮ್ದು ಬ್ರೈನ್ ಫಾಸ್ಟ್ ಹಿಡಿತದೆ. ಹೀಗೆ ಮಾಡ್ಬೋದು. ಮತ್ತೆ ಕೆಲವರಿಗೆ ಒಂದು ಟೈಮ್ ಇರ್ತದೆ, ಕೆಲವರಿಗೆ ಬೆಳಗ್ಗೆ ಬೇಗ, ರಾತ್ರಿ. ನಂಗೆ ನಿನಗೆ ಅಲ್ಲ, ನೀನ್ ಹೇಳಿಗ ಯಾವ್ದು ಸೂಕ್ತ ಟೈಮ್ ಓದ್ಲಿಕ್ಕೆ, ಬೆಳಿಗ್ಗೆಯ ಅಥವಾ ರಾತ್ರಿ? ಸೊ ನಾನು ಇದೊಂದು ಹೇಳ್ತೇನೆ, ರಾತ್ರಿ ನೀವು ತುಂಬಾ ಹೊತ್ತು ಅಂದ್ರೆ ಫುಲ್ ಮಿಡ್ ನೈಟ್ ಎಲ್ಲ ಸ್ಟಡಿ ಮಾಡಬಾರ್ದು. ಏಕೆಂದ್ರೆ ನಮ್ದು ಬ್ರೈನಿಗೆ ಸಹ ಒಂದು ಸ್ಲೀಪ್ ಬೇಕೆ. ಒಂದು ಟೆಸ್ಟ್ ಮಾಡಿದ್ರು, ನಾನು ಸ್ಟಡಿ ಮಾಡಿದ್ದೆ ಅದರ ಬಗ್ಗೆ. 40% ಪೀಪಲಿಗೆ ಏನು ಮಾಡಿದ್ರು ಅಂತ, ರಾತ್ರಿ ಇಡೀ ಓದಿ ನೀವು, ಇನ್ನು ಉಳಿದವರಿಗೆ ಆ 8 ಗಂಟೆದು ಸ್ಲೀಪ್ ತಗೊಂಡು ಮತ್ತೆ ಓದಿ. ಎಕ್ಸಾಮ್ ಮಾಡುವಾಗ ಅದು 8 ಗಂಟೆ ಮಲಗಿದವರಿಗೆ ಬೆಟರ್ ಮಾರ್ಕ್ಸ್ ಬಂದಿದೆ. ಸೊ ನಾನೆಂತ ಹೇಳುದಂದ್ರೆ 8 hours ಸ್ಲೀಪ್ ಒಂದು ಮಸ್ಟ್ ಇರಬೇಕು. ಮತ್ತೆ ನಿಮ್ಗೆ ಬೆಳಗ್ಗೆ ಆದ್ರೆ ಅಂದ್ರೆ ನಮ್ದು ಬ್ರಾಹ್ಮ ಮುಹೂರ್ತ ಇರ್ತದೆ, ಬ್ರಹ್ಮ ಮುಹೂರ್ತ. ಸೊ ಅದರಲ್ಲಿ ಬೆಸ್ಟ್ ಓದಿದ್ರೆ. ಏಕೆಂದ್ರೆ ಆ ಟೈಮಲ್ಲಿ ನಮ್ದು ಬ್ರೈನ್ ಅಲ್ಲಿ ಒಂದು ವೇವ್ಸ್ ಎಲ್ಲ ಇರ್ತದೆ, ಅದಕ್ಕೆ ಆಲ್ಫಾ ಟೀಟಾ ಅಂತ ಹೇಳ್ತಾರೆ. ಈ ವೇವ್ಸ್ ಆಗ ಮೆಮೊರಿಯನ್ನು ಈಸಿಲಿ ಕ್ಯಾಪ್ಚರ್ ಮಾಡ್ತದೆ. ಸೊ ಇದೆಲ್ಲ ಟೆಕ್ನಿಕ್ಸ್, ಇದನ್ನ ನಾವು ಯೂಸ್ ಮಾಡಬಹುದು. ನೀನು ಯೂಸ್ ಮಾಡಿ
ಒಳ್ಳೇದು. ಒಂದು ಸಲಹೆ ಅಂತೂ ಸಿಕ್ಕಿತ್ತು, ಬೇಗ ತಲೆಗೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ. ಈಗ ಬೇರೆ ಯಾವುದು ಕ್ಷೇತ್ರದಲ್ಲಿ ಆಸಕ್ತಿ ನಿನ್ಗೆ? ಬೇರೆ ಅದೇ ನ್ಯೂರಲಾಜಿ, ನ್ಯೂರೋ ಸೈನ್ಸ್ ಅದೆಲ್ಲ ನಂಗೆ ತುಂಬಾ ಇಷ್ಟ. ನಮ್ದು ಬ್ರೈನ್ ಹೇಗೆ ವರ್ಕ್ ಆಗ್ತದೆ. ನಾನು ಏನೆನಿಸಿದಂತೆ ನಮ್ದು ಬಾಡಿ ಈಸ್ ಈಕ್ವಿವೆಲೆಂಟ್ ಟು ಯೂನಿವರ್ಸ್. ಅದು ಎಷ್ಟು ದೊಡ್ಡದಿದ್ದು ಸಹ ನಮ್ದು ಇಷ್ಟು ಚಿಕ್ಕ ಬಾಡಿಯಲ್ಲಿ ಇಷ್ಟು ಫಂಕ್ಷನ್ಸ್ ಆಗ್ತಿದೆ, ಇಷ್ಟು ಥಿಂಗ್ಸ್ ಒಂದೇ ಸೆಕೆಂಡ್ ಅಲ್ಲಿ ಎಷ್ಟೆಲ್ಲ ಥಿಂಗ್ಸ್ ನಡೀತದೆ. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಳೋದೆಲ್ಲ ಆಸಕ್ತಿ. ಹೇಳಿದಾಗೆ ಭರತನಾಟ್ಯ ಸಹ ಇಷ್ಟ. ಅದನ್ನ ನಾನು ಕ್ಲಾಸಸ್ ಹೋಗ್ತಿದ್ದೆ, ಮತ್ತೆ ಇದು ಸ್ಟಡೀಸಿಗೆ ಸ್ವಲ್ಪ ಮತ್ತೆ ಇದು ಮಾಡೆಲ್ಗೆಲ್ಲ ಮಾಡುವಾಗ ಇದು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದೆ. ಮನಸ್ಸಿಗೆಲ್ಲ ಸ್ವಲ್ಪ ಬೇಜಾರಾದಾಗ ಡ್ರಾಯಿಂಗ್ಸ್ ಮಾಡ್ತೇನೆ, ಬಿಡಿಸ್ತೇನೆ. ಮತ್ತೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂದ್ರೆ ಏನಾದ್ರು ಕಪ್ಪೆಲ್ಲ ಹೋದ್ರೆ ಅದಕ್ಕೆಲ್ಲ ಚಂದ ಪೇಂಟ್ ಎಲ್ಲ ಹಾಕಿ ಡಿಸೈನ್ ಎಲ್ಲ ಮಾಡಿ. ಮತ್ತೆ ಬುಕ್ಸ್ ಸಹ ಬಯೋಗ್ರಫೀಸ್ ಇಷ್ಟ. ಅಂದ್ರೆ ಓರಿಯನ ಒಂದು ಆತ್ಮಕಥೆಗಳನ್ನು ಓದುದು ಅದೆಲ್ಲ ನಂಗೆ ತುಂಬಾ ಇಷ್ಟ. ಅದೇ ಏಕೆಂದ್ರೆ ನಾನು ಅದರಲ್ಲಿ ಒಂದು ಮೋರಲ್ ಸಿಗ್ತದೆ, ಒಂದು ವ್ಯಾಲ್ಯೂ ಸಿಗ್ತದೆ. ಅವ್ರು ಹೇಗೆ ತನ್ನ ಲೈಫಲ್ಲಿ ಸಕ್ಸಸ್ ಆದದ್ದು, ಎಂತೆಲ್ಲ ಮಾಡಿದಾರೆ ಅಂತ. ಇಡೀ ದಿನ ಹಾಗಾದ್ರೆ ಏನಾದ್ರೂ ಮಾಡ್ತಾ ಇರ್ತೀಯ? ಮಾಡ್ತೇನೆ, ಬಿಸಿ ಇಡ್ತೇನೆ, ಎಂತಾದ್ರೂ ಮಾಡ್ತಿದ್ದೇನೆ. ಈಗ ಏನಾದ್ರೂ ನಿನ್ನ ಹತ್ರ ಕೇಳಿದ್ರೆ ಈಗ ಭಾಷಣ ಹೇಳ್ತೀಯಾ ಅಥವಾ ಏನಾದ್ರು ಟಾಕ್ ಅಲ್ಲಿ ಮಾತಾಡು ಅಂತ ಹೇಳಿದ್ರೆ ಏನ್ ಹೇಳ್ತೀಯ? ಆಕ್ಚುಲಿ ನಾನು ನಮ್ದು ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು 9th. ಅದಕ್ಕೆ ನಮ್ದು ಪ್ರಾಂಶುಪಾಲರು ಪ್ರಮೀಳಾ ಮ್ಯಾಮ್ ಅವರು ನಮ್ಗೆ ವೀರಗಾಸೆ ಕಳಿಸಿದ್ರು. ಫೋಕ್ ಡ್ಯಾನ್ಸ್ ಅಂತ ಥೀಮ್ ಇತ್ತು. ಅದರಲ್ಲಿ ನಂಗೆ ವೀರಭದ್ರದ ಪಾತ್ರ 2 ಡೈಲಾಗ್ಸ್ ಇತ್ತು ಅದರಲ್ಲಿ. ಸರಿ, ಹಾಗಾದ್ರೆ ಡೈಲಾಗ್ ಹೇಳು. ಹಾ ರುದ್ರ, ಹಾ ದೇವ, ಹಾ ರುದ್ರ, ಆ ದೇವ, ದೇವಾದಿದೇವ, ದೇವ ಪರಮೇಶ್ವರನು ಒಮ್ಮೆ ಕೈಲಾಸದಲ್ಲಿ ಗಿರಿಜೆಯೊಡನೆ ಓಲಗದಲ್ಲಿರಲು ಅವರ ದರ್ಶನಕ್ಕೆಂದು ಗಂಧರ್ವರಾದ ಆದೃಶೀರ ಊದೃಶೀರರು ಕೈಲಾಸಕ್ಕೆ ಬಂದರು. ಹಾ ರುದ್ರ, ಆ ದೇವ, ಇತ್ತ ಮಾರ್ಗದಲ್ಲಿ ಭೃಂಗೇಶ್ವರನು ಎದುರಾಗಿ ಬರಲು ಈತನನ್ನು ಕಂಡ ಗಂಧರ್ವರು ಅವಹೇಳನ ಮಾಡುವಂತೆ ನಕ್ಕರು. ಕೋಪಗೊಂಡ ಭೃಂಗಿಯು ಗಂಧರ್ವರಿಗೆ ಶಾಪ ಕೊಟ್ಟನು. ಹಾ ರುದ್ರ, ಹಾ ದೇವ. ಸೊ ಇದು ಡೈಲಾಗ್ ಇತ್ತು ನಂಗೆ. ಸೂಪರ್. ಯಾವಾಗ ಅದು? ಆನ್ಯುವಲ್ ಡೇಗೆ ಇದ್ದದ್ದು? ಆನ್ಯುವಲ್ ಡೇಗೆ ಇತ್ತದು. ಮತ್ತೆ ಈಗ ನಿನ್ನ ಶಾಲೆ ಬಗ್ಗೆ ಮಾತಾಡುವ. ಹೇಗಿದೆ ಪ್ರೋತ್ಸಾಹ ಶಾಲೆಯಲ್ಲಿ? ಶಾಲೆಯಲ್ಲಿ ತುಂಬಾ ಪ್ರೋತ್ಸಾಹ ಇದೆ. ಅಂದ್ರೆ ಎಲ್ಲರ ಟೀಚರ್ಸ್ ನಂಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ದು ಪ್ರಾಂಶುಪಾಲರು ಪ್ರಮೀಳಾ ಕೊಂಡಾನ ಮ್ಯಾಮ್ ಮತ್ತೆ ಉಪ ಪ್ರಾಂಶುಪಾಲರು ರೇಷ್ಮಾ ಮೀನ್ ಮ್ಯಾಮ್. ನಮ್ಗೆ ಏನಂದ್ರೆ ಒಂದು ಸ್ಪರ್ಧೆಗೆ ಹೋಗ್ಬೇಕಾದ್ರೆ ಶಾಲೆಯಿಂದ ಒಂದು ಲೆಟರ್ ಬೇಕು. ಸೊ ಅದು ತಗೊಳ್ಳಿಕ್ಕೆ ಹೋಗುವಾಗ ಕೆಲವು ಸಲ ಮನಸ್ಸಲ್ಲಿ ಗೊಂದಲ ಇರುತ್ತೆ, ನಾವು ಈ ಕಾಂಪಿಟಿಷನ್ ಸರಿ ಹೋಗ್ಬೋದಾ, ನಾವು ಮಾಡ್ಬೋದಾ ಇದ್ರಲ್ಲಿ ಒಳ್ಳೇದಂತ. ಆಗ ಮ್ಯಾಮ್ ನಂಗೆ ಅಂತಲ್ಲ ಎಲ್ಲ ಮಕ್ಕಳಿಗೆ ಸಹ ನೀವು ಕೆಪೇಬಲ್ ಇದ್ದೀರಿ, ನಿಮ್ಮ ಹತ್ರ ಆಗ್ತದೆ, ಅದೊಂದು ತಾಯಿ ಒಂದು ಮಗುವಿಗೆ ಹೇಗೆ ಮೋಟಿವೇಶನ್ ಕೊಡ್ತದೆ ಸೇಮ್ ಅದೇ ರೀತಿ ಮೋಟಿವೇಶನ್ ಕೊಡ್ತಾರೆ. ಮತ್ತೆ ನಾನೀಗ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆದಾಗ ನಮ್ದು ಸ್ಕೂಲ್ ಮ್ಯಾನೇಜ್ಮೆಂಟಿನ ಪ್ರೆಸಿಡೆಂಟ್ ಆದ ಡಾಕ್ಟರ್ ರೋಷನ್ ಅಲ್ವಿನ್ ಪಾಯಸ್ ಇವರಿಗೆ ನಾನು ಪಿಚ್ ಮಾಡಿದ್ದೆ. ಇವರು ನನ್ನ ಪಿಚ್ ಕೇಳಿ 10-20 ಪಾಸಿಬಲ್ ಕ್ವೆಶನ್ಸ್ ಅನ್ನು ಕೇಳಿದ್ರು. ಇದು ಸೇಮ್ ಕ್ವೆಶನ್ಸ್ ನಂಗೆ ನೆಕ್ಸ್ಟ್ ಕಾಂಪಿಟಿಷನ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಅಂದ್ರೆ ಕೇಳಿದಾಗ ನಂಗೆ ಉತ್ತರ ಕೊಡ್ಲಿಕ್ಕೆ ತುಂಬ ಈಸಿ ಆಯಿತು. ನಮ್ಮದು ಮ್ಯಾನೇಜ್ಮೆಂಟಿನ ಸೆಕ್ರೆಟರಿ ಆಗಿರುವ ನಾಗೇಂದ್ರ ಎಚ್ ಸರ್, ಸೊ ಇವರು ನಮಗೆ ಇವರಿಗೆ ನಂದು ಪಿಚ್ ಎಲ್ಲ ಮಾಡಿದಾಗ ಒಂದು ಮನಸ್ಸಿಂದ ಗಾಡ್ ಬ್ಲೆಸ್ ಯು ಚೈಲ್ಡ್ ಅಂತ ಒಂದು ಆಶೀರ್ವಾದ ಕೊಟ್ಟರು. ಮತ್ತು 9th ಸಹ ಇಷ್ಟು ಪ್ರೈಸ್ ತರುವಾಗ ವೀಣಾ ಮ್ಯಾಮ್ ನಮ್ಮದು ಕ್ಲಾಸ್ ಟೀಚರ್ ಅವರು ಸಹ ನಮಗೆ ತುಂಬ ಅಂದರೆ ಪ್ರೋತ್ಸಾಹಿಸಿದ್ದಾರೆ. ಮತ್ತು ಪ್ರಭಾವತಿ ಮ್ಯಾಮ್ ಸಹ ಅವರು ನಮ್ಮದು ಕಲ್ಚರಲ್ ಎಲ್ಲ ಮಾಡ್ತಾರೆ. ಮತ್ತು ನಮಗೆ ಇದೊಂದು ಸುವರ್ಣ ಅವಕಾಶ ಸಹ ಕೊಡ್ತಾರೆ ಎಲ್ಲದಕ್ಕೆ ಸಹ. ಹಾಗೆ ಅಂತೂ ತುಂಬಾ ಪ್ರೋತ್ಸಾಹ. ನಿನ್ನ ಸಾಧನೆಯ ಹಿಂದೆ ನಿನ್ನ ಶಾಲೆ, ನಿನ್ನ ಮನೆಯವರು ಅವರೆಲ್ಲ ಪ್ರೋತ್ಸಾಹ ಇದೆ. ಈಗ ಮನೆಯವರ ಬಗ್ಗೆ ಹೇಳು, ಯಾರೆಲ್ಲ ಇದ್ದಾರೆ ಮನೆಯಲ್ಲಿ, ಹೇಗಿದೆ ಪ್ರೋತ್ಸಾಹ? ಮನೆಯಲ್ಲಿ ನಾನು ಮತ್ತೆ ಅಮ್ಮ ಮತ್ತೆ ದೊಡ್ಡಪ್ಪಂದಿರು, ಚಾಚಿ ಇವರೆಲ್ಲ ಇದ್ದಾರೆ. ಅಣ್ಣಂದಿರು ಸಹ ಇದ್ದಾರೆ. ಇವರಿಗೆಲ್ಲ ನಾನು ಶೇರ್ ಮಾಡ್ತೇನೆ, ಖುಷಿ ಪಡ್ತಾರೆ ತುಂಬಾ. ಮತ್ತೆ ಅದೇ ನಂಗೆ ನನ್ನ ಮೇನ್ ಅಮ್ಮನೇ ಅಜ್ಜ ಅಜ್ಜಿ ತಂದೆ ದೇವರ ಮನೆಯಲ್ಲಿ ಇದ್ರು ಸಹ ನಂಗೆ ತುಂಬಾ ಆಶೀರ್ವಾದ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ನಾನು ಇಷ್ಟು ಬರಲು ಸಾಧ್ಯ ಅಂತ ಸಹ ನಾನು ಹೇಳ್ತೇನೆ. ಮತ್ತೆ ಅಮ್ಮ ಬೆಸ್ಟ್ ನಂಗೆ, ಅಮ್ಮ ಬೆಸ್ಟ್. ಅವರು ದಿನ ರಾತ್ರಿ ನಾನು ಎಷ್ಟು ನೆನಪಿದೆ ನಂಗೆ ಅಂದ್ರೆ ರಿಸರ್ಚ್ ಎಕ್ಸಾಮ್ಸ್ ಎಲ್ಲ ಇರುವಾಗ ಸಹ ನಾನು ಎಷ್ಟು ಕೂತ್ರು ಸಹ ಎಂತ ಮಾಡಿದ್ರು ಸಹ ನನ್ನೊಟ್ಟಿಗೆ ಇರ್ತಾರೆ. ನನ್ನೊಂದು ಬ್ಯಾಕ್ ಬೋನ್ ಅವರೇ. ಈಗ ನೀನು ಅಮ್ಮ ಹೇಳಿದಾಗೆ ಕೇಳ್ತೀಯಾ? ಕೇಳ್ತೇನೆ. ಅಂದ್ರೆ ಅವರದೊಂದು ನಾನು ಚಿಕ್ಕದಿರುವಾಗ ಕೆಲವು ಸಲ ಅದನ್ನು ಕೇಳ್ತಿರ್ಲಿಲ್ಲ, ಆದ್ರೆ ನಂಗೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಏನ್ ಮಾಡ್ತಿದ್ರು? ಎಕ್ಸ್ಪೀರಿಯನ್ಸ್ ಯಾವ ರೀತಿ? ಅಂದ್ರೆ
ಇದು ಅಮ್ಮ ಹೇಳಿದ್ರೆ ಇದು ಫಾರ್ ಎಕ್ಸಾಂಪಲ್ ನಾನು ಚಿಕ್ಕ ಕ್ಲಾಸಲ್ಲಿ ಇರುವಾಗ ಇದು ಓದಬೇಡಿ, ಇದು ಇಷ್ಟು ಓದಬೇಡ, ಇದನ್ನು ಓದಂತ ನಾನು ಹೇಳ್ತೀನಿ. ನನಗೆ ಗೊತ್ತುಂಟು, ನಾನು ಓದ್ತೇನೆ ಅಂತ. ಅದು ಬರ್ತಿರ್ಲಿಲ್ಲ ಎಕ್ಸಾಮಿಗೆ. ಸೊ ಅವರಿಗೆ ಅಂದ್ರೆ ನಾನೆಂತ ಮತ್ತೆ ನಂಗೆ ಎಂತ ಗೊತ್ತಾಯ್ತು ಅಂದ್ರೆ ಅಮ್ಮನಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನನ್ನಕ್ಕಿಂತ. ಸೊ ಅವರು ನಂಗೆ ಬೆಸ್ಟ್ ವಿಶ್ ಮಾಡುವವರು, ಫಸ್ಟ್ ಪರ್ಸನ್ ಟು ವಿಶ್ ದ ಬೆಸ್ಟ್. ಸೊ ಅವರು ಹೇಳಿದನ್ನು ನಾನೆಲ್ಲ ಕೇಳ್ತೇನೆ. ಏನು ಅಮ್ಮನ ಹೆಸರೇನು? ನವರತ್ನ ಮನೋಜ್. ಏನ್ ಮಾಡ್ತಾರೆ ಅವರು? ಅವರು ಹೌಸ್ ವೈಫ್ ಅಂದ್ರೆ ಸ್ವಲ್ಪ ವರ್ಕ್ ಮಾಡ್ತಾರೆ ಹೋಮಲ್ಲಿ. ಹಾಗೆ. ಕನಿಷ್ಕ, ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಇನ್ನು ಮಾತಾಡುವಂತ ತುಂಬಾ ಉಂಟು, ಆದ್ರೆ ಸಮಯದ ಅಭಾವ. ಹಾಗಾಗಿ ಕೊನೆಯದಾಗಿ ಇಲ್ಲಿ ಬರುವಂತಹ ಎಲ್ಲ ಪುಟಾಣಿಗಳಿಗೆ ನಾನು ಕೊನೆಯದಾಗಿ ಕೇಳುವ ಪ್ರಶ್ನೆ, ಮುಂದೆ ಏನಾಗಬೇಕು ಅಂತ. ಸೊ ಚಿಕ್ಕದಿರುವಾಗ ಒಂದು ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಮತ್ತೆ ಇದು 6th ಇಂದ ಈ ಮೆಡಿಕಲ್ ಇಂಡಸ್ಟ್ರಿಗೆಲ್ಲ ಎಕ್ಸ್ಪ್ಲೋರ್ ಮಾಡಿ ಇನೋವೇಷನ್ ಮಾಡಿ ಸ್ವಲ್ಪ ಇಲ್ಲಿ ಆಸಕ್ತಿ ಬೆಳೆದಿದೆ. ಹಾಗೆ ನಾನು ಎಂತ ಎನಿಸಿದಂದ್ರೆ ನೀಟ್ ಬರ್ದು ನ್ಯೂರೋಲಜಿಸ್ಟ್ ಆಗ್ತೇನೆ, ನ್ಯೂರೋಲಜಿಸ್ಟ್ ಆಗಿ JEE ಬರ್ದು ಬಯೋಮೆಡಿಕಲ್ ಇಂಜಿನಿಯರ್ ಆಗ್ಬೇಕಂತ. ಸೊ ಹೀಗೆ ಆಗಿ ನಾನು ನಂದು ಇಂಜಿನಿಯರಿಂಗ್ ಮೆಡಿಕಲ್ ಇದೆರಡರದ್ದು ಸಹ ನಾಲೆಜ್ ಕಂಬೈನ್ ಮಾಡಿ ಮೆಡಿಕಲ್ ಇಂಡಸ್ಟ್ರಿ ಅಂದ್ರೆ ಇದು ಎಕ್ವಿಪ್ಮೆಂಟ್ಸ್, ಇದೊಂದು ಇಂಡಸ್ಟ್ರಿ ಇದೆ ಮೆಡಿಕಲ್, ಇದನ್ನು ಫುಲ್ ಇನೋವೇಷನ್ ಮಾಡಬೇಕು. ನಂಗೆ ಇದರಲ್ಲಿ ಇನ್ನೂ ಸಹ ಸಾಧನೆ ಮಾಡಬೇಕು. ರೂರಲ್ ಏರಿಯಾಸ್, ಅರ್ಬನ್ ಏರಿಯಾಸ್ ಹೆಲ್ತ್ ಕೇರ್ ಅನ್ನು ಫುಲ್ ಸೇಫ್ ಮೋಡಲ್ಲಿ ತಗೊಂಡೋಗ್ಬೇಕು. ಭಾರತವನ್ನು ಒಂದು ಉತ್ತಮ ಶ್ರೇಣಿಗೆ ಈ ಇಂಡಸ್ಟ್ರಿಯಲ್ಲಿ ತರಬೇಕೆಂಬ ಒಂದು ಆಸೆ ಇದೆ. ಅಂತೂ ಸಮಾಜಕ್ಕೆ ತುಂಬಾ ಕೊಡ್ಲಿಕ್ಕೆ ಇದೆ ನೀನು, ಅಲ್ವಾ? ಇದು 2ರಲ್ಲೇ ಮುಗಿಲಿಲ್ಲ ನಿನ್ನ 2 ಯೋಜನೆಯಲ್ಲಿ. ಇನ್ನೂ ಸಹ ಇನ್ನೂ 2-3 ಎಣಿಸ್ತಾ ಇದ್ದೇನೆ, ರಿಸರ್ಚ್ ಮಾಡ್ತಿದ್ದೇನೆ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ. ಈಗ ಯಾರ ಹತ್ರ ನೀನು ಡಿಸ್ಕಸ್ ಮಾಡ್ತೀಯ? ಈಗ ನಿನ್ನ ತಲೆಯಲ್ಲಿ ಈಗ ಪ್ಲಾನ್ ಬಂತು ನೋಡು, ಯಾರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀಯ? ಸೊ ನಾನು ಫಸ್ಟ್ ಅಮ್ಮನ ಹತ್ರನೇ ಕೇಳ್ತೇನೆ. ಮತ್ತೆ ನಂದು ಚಾಚಿ ಇದ್ದಾರೆ, ಅವರಿಗೆ ಸಹ ಮೆಸೇಜ್ ಮಾಡ್ತೇನೆ. ಸೊ ಅವರು ಸಹ ನನಗೆ ಕೆಲವು ಇನ್ಸೈಟ್ಸ್ ಅನ್ನು ಕೊಡ್ತಾರೆ, ಹೀಗೆ ಮಾಡ್ಬೋದು, ಇದರಲ್ಲಿ ಹೀಗೆಲ್ಲ ಪ್ರಾಬ್ಲಮ್ಸ್ ಇರ್ತೇನೆ. ಸೊ ನಾನು ಮೇನ್ಲಿ ಏನಂದ್ರೆ ಅಡಲ್ಟ್ಸ್ ಹತ್ರ ಮಾತಾಡ್ತೇನೆ. ಇದು ಯಾರಾದ್ರೂ ನಾ ಕೇಳ್ತೇನೆ, ನಮ್ದು ರಿಲೇಷನ್ಲಿ ಯಾರಿಗೆ ಸಹ ಈ ಟೈಪ್ ಇದು ಪ್ರಾಬ್ಲಮ್ ಏನಾದ್ರೂ ಇತ್ತಾ. ಸೊ ಅವರ ಹತ್ರ ಮಾತಾಡಿದ್ರೆ ಅಂದ್ರೆ ನಂಗೆ ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಆಗ ನಂಗೆ ಇನ್ನೂ ಸಹ ಆ ಕಾನ್ಸೆಪ್ಟ್ ಇದು ಪ್ರಾಬ್ಲಮ್ ಏನಂತ ಅರ್ಥ ಆಗ್ತದೆ. ಸೊ ನಾನು ಅದೇ ಯಾವುದೊಂದು ಪ್ರಾಬ್ಲಮ್ ಸಿಕ್ಕಿದ್ರೆ ನನ್ನ ಬಿಲೀಫ್ ಅದನ್ನು ಎಷ್ಟಾಗ್ತದೆ ಅಷ್ಟು ಜನರ ಹತ್ರ ಕೇಳಬೇಕು, ಸ್ವಲ್ಪ ರಿಸರ್ಚ್ ಮಾಡಬೇಕು, ಏನಿದೆ ಏನಿಲ್ಲ ನೋಡಬೇಕು, ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ನೀನು ರಿಸರ್ಚ್ ಮಾಡ್ತೀಯ? ಫಸ್ಟ್ ನಾನು ಪ್ರಾಬ್ಲಮ್ ಎಂತ ಫುಲ್ ಪ್ರಾಬ್ಲಮ್ ಇದ್ರ ಬಗ್ಗೆ ರಿಸರ್ಚ್ ಮಾಡೋದು. ಮತ್ತೆ ಅದಕ್ಕೆ ಏನಾದರೂ ಎಕ್ಸಿಸ್ಟಿಂಗ್ ಇದೆಯಾ, ಇದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಹೀಗೆ ನಂದೊಂದು ಪ್ಲ್ಯಾನ್ ಇದೆ. ಇಷ್ಟು ಇನೋವೇಷನ್ ಎಲ್ಲ ಮಾಡಿದ ನಂತರ ನಂದೊಂದು ಫುಲ್ ಸೆಟಪ್ ಇದೆ. ಈ ಕ್ವೆಶನ್ಸ್ ನಂದೊಂದು 10-20 ಕ್ವೆಶನ್ಸ್ ಇರ್ತದೆ, ಅದನ್ನೆಲ್ಲ ನಾನು ಟಿಕ್ ಮಾಡ್ತಾ ಹೋಗ್ತೇನೆ. ಈ ಪ್ರಾಬ್ಲಮ್ಗೆ ಹೀಗೆ ಸೊಲ್ಯೂಷನ್ ಸಿಕ್ಕ ನಂತರ. ಬೇರೆ ಯಾರ್ದು ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳಿಲ್ಲ ನೀನು? ಫ್ರೆಂಡ್ಸ್ ಇದೆಲ್ಲ ಹೆಲ್ಪ್ ತಗೊಳ್ಳಲ್ವಾ ನೀನು? ಫ್ರೆಂಡ್ಸ್ ಅಂದ್ರೆ ನಂದು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಇಬ್ಬರು, ದಿಶಿಕಾ, ಮಿತಾಲಿ ಅಂತ. ಸೊ ಇವರು ಸಹ ನಂಗೆ ತುಂಬಾ ಮೋಟಿವೇಟ್, ಎಂಕರೇಜ್ ಎಲ್ಲ ಮಾಡ್ತಾರೆ. ಇದು ನಾನು ಹೀಗೆ ನನ್ನಷ್ಟಿಗೆ ಮಾಡ್ತಾ ಹೋಗ್ತೇನೆ. ಅಂದ್ರೆ ಇದು ನಾನು ಪರ್ಸನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ನಂಗೆ ಒಂದು ಖುಷಿ ಇದನ್ನು ಸಾಲ್ವ್ ಮಾಡುವಾಗ. ಅಲ್ಲ, ಈಗ ನೀನು ಇಷ್ಟೆಲ್ಲ ಇದು ಮಾಡಿದ್ಯಾ, ರಿಸರ್ಚ್ ಎಲ್ಲ ಮಾಡಿದ್ಯಾ, ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಕೇಳುದಿಲ್ವಾ ಅದು ಏನು ಹೇಗೆ? ಅವರಿಗೆ ಸಹ ತುಂಬಾ ಇಂಟ್ರೆಸ್ಟ್ ಇದೆ ಆಕ್ಚುಲಿ. ಸೊ ಅವರ ಹತ್ರ ಸಹ ನಾನು ಡಿಸ್ಕಸ್ ಮಾಡ್ತೇನೆ. ನಮ್ದು ಸ್ಕೂಲಲ್ಲಿ ನಮ್ದು ಎಲ್ಲ ಇದ್ದಾರೆ ಗರ್ಲ್ಸ್ ಎಲ್ಲ, ಅವರ ಹತ್ರ ಎಲ್ಲ ಒಟ್ಟಿಗೆ ನಾನು ಡಿಸ್ಕಸ್ ಮಾಡ್ತೇನೆ. ಮತ್ತೆ ಅವ್ರು ಸಹ ಕ್ವಶನ್ಸ್ ಎಲ್ಲ ಕೇಳ್ತಾರೆ, ಅವರಿಗೆ ಸಹ ಖುಷಿ ಆಗ್ತದೆ. ಅವರನ್ನು ಸಹ ನಾನು ಟ್ರೈ ಮಾಡಿದ್ದೇನೆ, ನೀವು ಸಹ ಬನ್ನಿ ಕಾಂಪಿಟೇಷನ್ಸ್ಗೆ, ನೀವು ಸಹ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಏಕೆಂದ್ರೆ ಕಾಂಪಿಟೇಷನ್ಸ್ ಹೋಗೋದ್ರಲ್ಲಿ ನಮಗೆ ಪ್ರೈಸ್ ಸಿಗೋದಿದ್ರು ಪರವಾಗಿಲ್ಲ, ಅದೊಂದು ಫುಲ್ ನ್ಯೂ ಎಕ್ಸ್ಪೀರಿಯನ್ಸ್, ಎಕ್ಸ್ಪೋಜರ್ ಆಗಿ. ಸೊ ನಾನು ಫ್ರೆಂಡ್ಸ್ ಅನ್ನು ಸಹ ತುಂಬಾ ಮೋಟಿವೇಟ್ ಮಾಡ್ತೇನೆ, ಅವರಿಗೂ ಸಹ ಹೇಳ್ತೇನೆ ಹೀಗೆ ಮಾಡ್ಬೋದು, ಹೀಗೆ ಇದೆ ಅಂತ. ಸರಿ ಕನಿಷ್ಕ, ನಿನ್ನ ಹತ್ರ ಮಾತಾಡ್ಲಿಕ್ಕೆ ನಿಜವಾಗ್ಲೂ ಹೊಸತನ್ನ ನಾನು ಕೇಳ್ತಾ ಇದ್ದೇನೆ ನಿನ್ನ ಹತ್ರ ಮಾತಾಡಿ. ನನಗೆ ಮಾತ್ರ ಅಂತಲ್ಲ, ಈ ಕಾರ್ಯಕ್ರಮವನ್ನ ಕೇಳುವ ಕೇಳುಗರಿಗೂ ಸಹ ಹೊಸತ್ತೆಲ್ಲ ಅವರ ತಲೆಯಲ್ಲಿ ಆಲೋಚನೆ ಬರ್ಬಹುದು ನಿನ್ನ ಮಾತು ಕೇಳಿ. ಇನ್ನಷ್ಟು ಸಾಧನೆಗಳು ನಿನ್ನಿಂದ ಆಗ್ಲಿ. ಇನ್ನೂ ನೀನು ಸಾಧಿಸ್ಲಿಕ್ಕೆ ತುಂಬಾ ಇದೆ. ಈ ಸಣ್ಣ ಪ್ರಾಯದಲ್ಲಿ ಆದಷ್ಟು ಸಾಧಿಸಿದ್ಯಾ ನೀನು. ಇನ್ನು ಹೊಸ ಸಾಧನೆಗಳು ನಿನ್ನಿಂದ ಆಗ್ಲಿ, ಒಳ್ಳೇದಾಗ್ಲಿ, ಪ್ರತಿ ನಿನ್ನ ಸಾಧನೆಯಲ್ಲಿ ಯಶಸ್ಸೇ ಸಿಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಇದುವರೆಗೆ ಬಾಲಪ್ರತಿಭೆ ಯುವ ಸಂಶೋಧಕಿ ಕುಮಾರಿ ಕನಿಷ್ಕಾ ಮನೋಜ್ ಕರ್ಕೇರಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ರಶ್ಮಿ ಜೇರೆ. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ನಮಸ್ಕಾರ.